ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮಾ. ಹೌದು, ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ತಿರುವಂಥದ್ದು 101% ಸತ್ಯ. ತುಂಬ ಜನ ಕೇಳ್ತಾ ಇದ್ದೀರಾ ಹಣ ಬಂದಿಲ್ಲ ಅಂತ. ಎಲ್ಲಿದೆ ಸರ್ ಹಣ ಎಲ್ಲಿದೆ? ಹಣ ಬಂದಿಲ್ವಲ್ಲ ಅಂತ. ಬಂದಿದೆ ನೋಡಿ, ಇಲ್ಲಿ ನಾನು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹೇಳಿದ್ದೆ ಹಣ ಜಮೆ ಆಗುತ್ತಂತ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದಿದೆ. ಇದೊಂದು ದೊಡ್ಡ ಖುಷಿ ವಿಚಾರ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ವಿಡಿಯೋದ ಮೂಲಕ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕೇಳಿದ್ರಿ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ನಮ್ಗೆ ಯಾವಾಗ ಹಣ ಬರುತ್ತೆ ಸರ್, ನಮ್ಮದು ಹಾಗಾಗಿದೆ ಹೀಗಾಗಿದೆ, ನಮ್ದು ಅಷ್ಟು ಪ್ರಾಬ್ಲಮ್ ಆಗಿದೆ, ಇಷ್ಟು ಪ್ರಾಬ್ಲಮ್ ಆಗಿದೆ. ಫಸ್ಟ್ ಆಫ್ ಆಲ್ ನನ್ನ ಒಂದು ಒಪಿನಿಯನ್ ಅಂದರೆ ನನ್ನ ಅನಿಸಿಕೆ. ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ಇದ್ರ ಬಗ್ಗೆ. ಆದರೆ ತುಂಬ ಜನ ಕೆಲವರು ಕೇಳಲ್ಲ. ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಏನಂತಂದರೆ ಯಾಕೆ ಆಗಲ್ಲ ಅಂತಾರೆ, ಏನು ಯಾಕೆ ಆಗಲ್ಲ ಅಂತ ನೀವು ಕೇಳ್ತೀರಾ. ಹಣ ಕೆಲವರಿಗೆ ಜಮೆ ಆಗಲ್ಲ. ಯಾಕೆ ಹಣ ಜಮೆ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಫಸ್ಟ್ಲಿ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಒಂದಿಷ್ಟು ಚೇಂಜಸ್ ಏನಪ್ಪ ಅಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಇನ್ನೊಂದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಆಲ್ರೆಡಿ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ. ಕೆಲವರು ನಾನು ಆಲ್ಮೋಸ್ಟ್ ಹೇಳ್ತಾನೆ ಇರ್ತೀನಿ, ಅದನ್ನು ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. ನಾನು ಹೇಳುವಂಥದ್ದು ಇಲ್ಲಿ ಮೇಯ್ನಾಗಿ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕು, ಇದು ತುಂಬ ಮ್ಯಾಟ್ರ್ ಆಗ್ತದೆ. ನಾನು ಅದೇ ಹೇಳುವಂಥದ್ದು, ಹಣ ಜಮೆ ಆಗಿಲ್ಲ ಏನು ಮಾಡಬೇಕು. ಈಗ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಏನು ಮಾಡಬೇಕು, ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಫಸ್ಟ್ಲಿ ಬರುವಂಥ ಒಂದೇ ಒಂದು ಮಾತು ಏನಂತಂದರೆ EKYC. ತುಂಬ ಜನ ಹೇಳ್ತೀರಾ EKYC ಮಾಡಿಬಿಟ್ಟು ಏನು ಮಾಡೋದು ಸರ್, ಬಿಡಿ ಸರ್, EKYC ಎಲ್ಲ ಯಾಕೆ ಸರ್ ಹಂಗೆ ಅಂತ. ನೋಡಿ, EKYC ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ಹಣ ಜಮೆ ಆಗಬೇಕನ್ನುವಂಥದ್ದಿದ್ರೆ, ಅಂದರೆ ಈಗ ನಿಮಗೆ ಕಂಟಿನ್ಯೂಸ್ ಆಗಿ ಹಣ ಬರಬೇಕು, ಇಲ್ಲಿ ಈ ಒಂದು ಯೋಜನೆಯಿಂದ ಪಕ್ಕಾ ಜಮೆ ಆಗಬೇಕು, ಹಣ ಬರಲೇಬೇಕು ಅನ್ನುವಂಥದ್ದಮ್ಮಂಗಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಹಣ ಜಮೆ ಆಗಬೇಕನ್ನುವಂಥದ್ದಿದ್ದರೆ ನಾನು ಹೇಳುವಂಥದ್ದು ಫಸ್ಟ್ಲಿ EKYC, NCPI ಮ್ಯಾಪಿಂಗ್, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ತುಂಬ ಜನ ಅಪ್ಡೇಟ್ಗಳನ್ನು ಮಾಡಲ್ಲ. ತುಂಬ ಜನ ಹೇಳ್ತೀರಾ, ಬೇಡಗುರು ಏನು ಗುರು ಅಪ್ಡೇಟ್ ಎಲ್ಲ ಮಾಡ್ಕೊಂಡು ಏನಾಗಬೇಕಾಗಿದೆ ಅಂತ ನೀವು ಹೇಳ್ತೀರಾ. ಆ ರೀತಿ ಲೇಸಿಯಾಗಿ ಉತ್ತರ ಕೊಡಬೇಡಿ ದಯವಿಟ್ಟು ನಾನು ಹೇಳುವಂಥದ್ದು. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ತುಂಬ ಜನರದ್ದು ತುಂಬ ಒಂದು ಅಪ್ಡೇಟ್ಗಳೆಲ್ಲ ಬಾಕಿ ಇದೆ. ಹಾಗಾಗಿ ನಾನು ಹೇಳುವಂಥದ್ದು ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಕಂಪ್ಲೀಟ್ಲಿ ಫುಲ್ಲಿ ನೀವು ಅದನ್ನು ಸರಿ ಮಾಡಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಜನರದ್ದು ಅಪ್ಡೇಟ್ಗಳು ಅದೆಲ್ಲ ಬಾಕಿ ಇದೆ, ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕಂತಂದರೆ ಅದು ಇನ್ನು ನಿಮಗೆ ನಾನು ಹೇಳುವಂಥದ್ದು ಏನಂತಂದರೆ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಿಸ್ ಮಾಡಬೇಡಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್, ಈ ಥರ ಎಲ್ಲ ಅಪ್ಡೇಟ್ ರೀತಿಯಲ್ಲೂ ಕೂಡ ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಸ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರುತ್ತೆ. ಹಣ ಬರಲ್ಲ ಅಂತ ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಆ್ಯಂಡ್ ಆಯಿತು, ಈ ಒಂದಿಷ್ಟು ಕೆಲಸ ಆಯ್ತು. ಈಗ ಇದಾದಮೇಲೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಏನು ಅಪ್ಡೇಟ್ಗಳು? ಮೊದಲನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮೇಯ್ನ್ಲಿ ಮಾಡಲೇಬೇಕು. ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮೇಯ್ನ್ಲಿ ಮಾಡಲೇಬೇಕು. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಯಾಕಂತಂದರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ, ಈಗ ನಾನು ಆಲ್ಮೋಸ್ಟ್ ಹೇಳ್ತಾನೆ ಇರ್ತೀನಿ, ಈಸಿಲಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಸಿಲಿ ಮಾಡ್ಕೊಳ್ಬೋದು. ಈಗ ಒಂದಿಷ್ಟು ಜನ ಹೇಳ್ತಾರೆ, ಬೇಡ್ಗುರು ಸರ್ ಏನು ಸರ್ ಇದು ನಯಾ ಪೈಸೆ ಕೂಡ ಜಮೆ ಆಗ್ತಾಯಿಲ್ಲ, ಏನಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಈಸಿಲಿ ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ ನೀವು ಅಂತ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಆಗುತ್ತೆ. ಖಂಡಿತವಾಗ್ಲೂ ಹೌದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಈಸಿಲಿ ಮಾಡ್ಕೊಳ್ಬೋದು. ಹೇಗೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ಲಿ ಆಧಾರ್ ಕಾರ್ಡನ್ನು ಈಸಿಲಿ ನೀವು ಅಪ್ಡೇಟನ್ನು ಮಾಡಿಸ್ಕೊಳ್ಳುವಂಥದ್ದು ಹೇಗೆ, ಮತ್ತು ಆಧಾರ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಫಸ್ಟ್ಲಿ ಏನಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕಂಪ್ಲೀಟ್ಲಿ ಸರಿ ಮಾಡ್ಕೊಳ್ಳಿ. ಏನೇ ಒಂದು ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ
ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಏನಂತಂದರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಂತಂದರೆ ನಿಮಗೆ ನಾನು ಅದೇ ಹೇಳುವಂಥದ್ದು, ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು. ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ಫಾಲೋ ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ಕರೆಕ್ಟ್ ಮಾಡಬೇಕು. ನಾನು ಅದಕ್ಕೆ ಹೇಳುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟ್ ಮಾಡ್ಕೊಳ್ಳಿ, KYCಯನ್ನು ಕರೆಕ್ಟ್ ಮಾಡ್ಕೊಳ್ಳಿ, NCPA ಮ್ಯಾಪಿಂಗನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ನಾನು ಅದೇ ಹೇಳುವಂಥದ್ದು ಡೆಫಿನೆಟ್ಲಿ ನಾನು ಹೇಳುವಂಥದ್ದು ಏನಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಅದೇ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಆಗುತ್ತೆ. ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಆಗಲ್ಲ ಸರ್, ಅದೆಲ್ಲ ಸರ್ ಆಗೋದೇ ಇಲ್ಲ ಸರ್, ಸಾಧ್ಯವೇ ಇಲ್ಲ ಸರ್ ಅಂತ. ಅದೆಲ್ಲ ಸುಳ್ಳು. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಬೋದು. KYC NCPA ಮ್ಯಾಪಿಂಗ್ ಇದನ್ನೆಲ್ಲ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ 101% ಆಗಿ ನಾನು ಹೇಳ್ತೀನಿ ಏನಂತಂದರೆ, ನೀವು ಈ ಒಂದು ಯೋಜನೆಯಲ್ಲಿ ಎಲ್ಲ ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅಂತ ನನ್ನ ಒಪಿನಿಯನ್. ಈ ಒಂದು ಯೋಜನೆ ಅಷ್ಟೇ ಅಲ್ಲದೆ ಪ್ರತಿ ಒಂದು ಯೋಜನೆಯಲ್ಲೂ ಕೂಡ ನೀವು ಯಾವ ಲೆವೆಲಿಗೆ ಹಣ ಬೇಕಂತಂದರೆ ಹಣ ಪಡ್ಕೊಳ್ಬಹುದು ಅಂತಂದರೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಅನ್ನೋದಕ್ಕಿಂತ ನನ್ನ ವೈಯಕ್ತಿಕ ಏನಂತಂದರೆ ನಾನು ಹೇಳುವಂಥದ್ದು ಮೇಯ್ನಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸೆಕೆಂಡ್ ಏನಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಅದನ್ನು ಡೆಫಿನೆಟಾಗಿ ಮಾಡಲೇಬೇಕು. ಯಾಕಂತಂದರೆ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ. ಇದು ನಾನು ಹೇಳುವಂಥದ್ದು ನೀವು ಅದು ಯಾಕಂತಂದರೆ ಆಲ್ಮೋಸ್ಟ್ ಮಾಡಲೇಬೇಕು. ನೀವು ಅದನ್ನೆಲ್ಲ ಮಾಡಿಲ್ಲ ಅಂತಂದು ಪ್ರಯೋಜನ ಇಲ್ಲ. ಹಾಗಾಗಿ ಅದು ನೀವು ಮಾಡದೇ ಇರುವಂಥದ್ದು ಅದೊಂದು ಏನಂತ ಹೇಳ್ಬೋದು. ನಾನು ಹೇಳುವಂಥದ್ದು ಇಷ್ಟೇ, ಖಂಡಿತವಾಗ್ಲೂ ಅದು ಮಾಡದೇ ಇದ್ದರೆ ನಿಮಗೆ ಪ್ರಾಬ್ಲಮ್. ನಾನು ಅದೇ ಹೇಳುವಂಥದ್ದು, ಹಣವನ್ನು ಪಡ್ಕೊಳ್ಳಿ. ಈಸಿಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬಹುದು. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಜಮೆ ಆಗೋಲ್ಲ ಸರ್, ನಮ್ಗೆ ಹಂಗಾಗ ಸರ್. ಏನಿಲ್ಲ, ಜಸ್ಟ್ ನಾನು ಹೇಳುವಂಥ ಒಂದಿಷ್ಟು ಥಿಂಗ್ಸನ್ನು ಫಾಲೋ ಮಾಡಿ. ನಾನು ಫಸ್ಟ್ ಏನು ಹೇಳಿದೆ ವಿಡಿಯೋದಲ್ಲಿ ಅದಿಷ್ಟನ್ನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಡೆಫಿನೆಟಾಗಿ ಮುಂದುವರಿತಾ ಇರಿ. ಡೆಫಿನೆಟಾಗಿ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಲ್ಲ ಒಂದಿನ ಅಂತಂದರೆ ಯಾವಾಗ ಸರ್ ಅಂತ ಏನು 1000 ವರ್ಷ ತಗೊಳ್ಳಲ್ಲ. ಜಸ್ಟ್ ಒಂದು ಏನಿಲ್ಲ ಅಂತಂದರೂ ಒಂದು 2-3 ತಿಂಗಳಾಗ್ಬೋದು ಕೆಲವರದ್ದು. ಫಸ್ಟ್ ನೀವು ಅರ್ಜಿ ಹಾಕಿದಾಗ ಅದೇ ನೀವು ಅರ್ಜಿ ಹಾಕಿ ತುಂಬ ದಿನ ಆಯಿತು ಅಥವಾ ಇದುವರೆಗೂ ಕೂಡ ಒಂದು ಪೇಮೆಂಟ್ ಬಂದಿಲ್ಲ ಅಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಅದೇ ಹೇಳುವಂಥದ್ದು, ನೀವು ಅದನ್ನು ಮುಂದುವರ್ಸ್ಕೊತ ಹೋಗಿ. ಖಂಡಿತವಾಗ್ಲೂ ಕೆಲಸ ನಿಲ್ಲಬಾರ್ದು ಯಾವತ್ತೂ ಕೂಡ. ನೀವು ಅಪ್ಡೇಟನ್ನು ಮಾಡಿ ಅಥವಾ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು, ನನ್ನ ಒಪಿನಿಯನ್ ಏನಂತಂದರೆ ಎಲ್ರಿಗೂ ಒಂದೊಳ್ಳೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಯೋಜನೆ ಏನಿದೆ ಸ್ನೇಹಿತರೆ, ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಒಂದು ಬೆಸ್ಟ್ ಯೋಜನೆ. ಈ ರೀತಿ ಯೋಜನೆ ನಿಮ್ಗೆ ಸಿಗಲ್ಲ. ಯಾಕಂತಂದರೆ ನಾನು ಆಲ್ಮೋಸ್ಟ್ ನನ್ನ ಒಂದು ಜನರಲ್ ಆಗಿ ನಾನು ಹೇಳ್ತೀನಿ. ಯಾಕಂತಂದರೆ ಮೇಯ್ನಾಗಿ ಇಂಥ ಯೋಜನೆಗಳು ನಿಮ್ಗೆ ಸಿಗಲ್ಲ. ಯಾಕೆ ನಾನು ಹೇಳ್ತೀನಿ ಸಿಗಲ್ಲ ಅಂತಂದರೆ, ನೀವು ನೋಡಿ ಎಲ್ಲಿ ಸಿಗುತ್ತೆ. 2000 ಹಣ ಹಾಕ್ತೀವಿ, ಅದು ಹಾಕ್ತೀವಿ, ಎಲ್ಲಿ ಸಿಗುತ್ತೆ ಯೋಚನೆ ಮಾಡಿ. ಎಲ್ಲಿ ಸಿಗುತ್ತೆ? ಎಲ್ಲೂ ಸಿಗಲ್ಲ ನಿಮ್ಗೆ. ಈ ರೀತಿ ಯೋಜನೆ ಹಣ ಎಲ್ಲೂ ಸಿಗಲ್ಲ. ಮತ್ತು ನಿಮಗೆ ಹಣ ಜಮೆ ಆಗ್ಬೋದು. ಖಂಡಿತವಾಗ್ಲೂ ತಿಂಗಳು ಹಾಕ್ತಾರೆ, ಒಂದೊಳ್ಳೆ ಪೇಮೆಂಟನ್ನು ಪೇ ಮಾಡ್ತಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ನನ್ನ ಕಡೆಯಿಂದ ಥ್ಯಾಂಕ್ ಯು, ಕರ್ನಾಟಕ ಗೌರ್ಮೆಂಟ್ಗೆ ಥ್ಯಾಂಕ್ ಯು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಈಸಿಲಿ ಒಂದೊಳ್ಳೆ ಯೋಜನೆ, ಒಂದೊಳ್ಳೆ ಬೆಸ್ಟ್ ಯೋಜನೆ ಅಂತ ನನ್ನ ಒಪಿನಿಯನ್. ಯಾಕಂತಂದರೆ ನೀವು ನೋಡಿ, ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತ ನಾನು ಹೇಳಲಿಕ್ಕೆ ನನ್ನ ಕಡೆಯಿಂದ ನಾನು ಬಯಸ್ತೇನೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ನಿಮ್ಮ ಹತ್ರ ಎಲ್ಲದೂ ಆಗುತ್ತೆ, ಎಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಒಂದೇ ಮಾತಾಡುವಂಥದ್ದು, ನಾನು ಖಂಡಿತವಾಗ್ಲೂ ಪ್ರತಿಯೊಬ್ಬರ ಕೈಯಲ್ಲೂ ಏನು ಬೇಕಾದರೂ ಸಾಧ್ಯ ಅಂತ ನಾನು ಹೇಳ್ತೀನಿ. ಒಂದಿಷ್ಟು ಜನ ಹೇಳ್ತಾರೆ ಮೋಟಿವೇಶನನ್ನು ಕಳ್ಕೊಂಡ್ಬಿಡ್ತಾರೆ ಅಥವಾ ಡಿಸಿಪ್ಲಿನ್ ಆಗಿರಲ್ಲ. ಸರ್ ನಮಗೆ ಅಯ್ಯೋ ಅದಾಗಲ್ಲ ಸರ್, ಇದಾಗಲ್ಲ ಸರ್. ಆ ರೀತಿ ಮಾಡಬೇಡಿ. ನೀವು ಏನು ಬೇಕಾದರೂ ಮಾಡ್ಬೋದು ಲೈಫಲ್ಲಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥದ್ದು ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಒಂದೊಳ್ಳೆ ತಿಂಗಳ ಒಂದೊಳ್ಳೆ ಪೇಮೆಂಟ್ ಬರುತ್ತೆ ನಿಮಗೆ. ನೀವು ಯೋಚನೆ ಮಾಡಿ, ನೀವು ಒಂದು ಹಣವನ್ನು ಪಡ್ಕೊಳ್ತೀರಾ ಅಥವಾ ಈ ಒಂದು ಯೋಜನೆಯಲ್ಲಿ ಎನ್ರೋಲ್ ಆಗ್ತೀರಾ ಅಥವಾ ಏನೇ ಇರಲಿ, ಒಂದೊಳ್ಳೆ ಹಣ ಜಮೆ ಆಗುತ್ತೆ. ನೀವು ಯೋಚನೆ ಮಾಡಿ, ಖಂಡಿತವಾಗ್ಲೂ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಹಣ ಬರ್ತಾ ಇದೆ ಈಗಿನ ಪ್ರೆಸೆಂಟಲ್ಲಿ. ಒಳ್ಳೆಯದಾಗಲಿ, ಎಲ್ಲರೂ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರ ಮುಂದಿನ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ.